ಆಸ್ತಿಕ ಸಜ್ಜನರೇ ಇದು ಕ್ಷೇಮ ಮಾರ್ಗ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಈ ದಿವಸ ವ್ಯಾಸರಾಜರಿಂದ ಪುರಂದರ ವಿಠ್ಠಲರೆಂಬ ನಾಮಾಭಿಧಾನ ಪಡೆದ ಕರ್ನಾಟಕ ಸಂಗೀತ ಪಿತಾಮಹರೆಂದೇ ಖ್ಯಾತರಾದ ಪುರಂದರದಾಸರ ಹಬ್ಬವನ್ನು ಆಚರಿಸುವ ಸುದಿನ. ತಾಳಬೇಕು ತಕ್ಕ ಮೇಳಬೇಕು ಅಂತ ಪುರಂದರದಾಸರು ಹಾಡಿದರು. ನಿನ್ನೆ ಮಂತ್ರಾಲಯದಲ್ಲಿ ಮಾತೆಯರು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಸೇರಿ ಶ್ರದ್ಧಾಭಕ್ತಿಯಿಂದ ಪುರಂದರದಾಸರ ಹಬ್ಬವನ್ನು ಆಚರಿಸಲು ಸೇರಿದ್ದನ್ನು ನೋಡಿದರೆ ಇಂಥ ಮೇಳವಿಲ್ಲದಿದ್ದರೆ ಯಾವ ಮೆರುಗು ಅಂತ ಅನ್ನಿಸದೆ ಇರಲಾರದು. ನಾರದಾವತಾರಿಗಳಾದ ಪುರಂದರದಾಸರ ಕಾಲಾವಧಿ 1485ರಿಂದ 1565 ಇಸ್ವಿ. ವರದಪ್ಪ ನಾಯಕ ಮತ್ತು ರುಕ್ಮಿಣಿ ದಂಪತಿಗಳ ಪುತ್ರರಾದ ದಾಸರು ಜನಿಸಿದ್ದು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಗೇರುಸೊಪ್ಪ ಅಂತ ಕೆಲವರ ನಂಬಿಕೆ. ಆ ಗೇರುಸೊಪ್ಪವನ್ನೇ ಕ್ಷೇಮಪುರ ಅಂತ ಕರೆಯುತ್ತಿದ್ದರೆಂದು ನಂಬಿದವರಿದ್ದಾರೆ. ಮಹಾರಾಷ್ಟ್ರದ ಪುರಂದರ ಗಢವೇ ದಾಸರ ಹುಟ್ಟೂರಂತ ಸಂಶೋಧಿಸಿ ಹೇಳಿದವರು ಇದ್ದಾರೆ. 4,75,000ಕ್ಕೂ ಅಧಿಕ ಪದಪದ್ಯ ಕೀರ್ತನೆಗಳನ್ನು ರಚಿಸಿದ ಪುರಂದರದಾಸರ ಹುಟ್ಟೂರು ಬಗ್ಗೆ ನಿಖರವಾದ ದಾಖಲೆ ಇಲ್ಲದಿರುವುದು ಖೇದದ ಸಂಗತಿಯಾದರೂ ಕನ್ನಡದಲ್ಲಿಯೇ ಕೀರ್ತನೆ ಸುಳಾದಿ ಉಗಾಭೋಗವನ್ನು ರಚಿಸಿದ ಪುರಂದರ ವಿಠ್ಠಲ ಅಂಕಿತರಾದ ದಾಸರು ಕನ್ನಡಿಗರ ಉದ್ಧಾರಕ್ಕಾಗಿ ಮಾತ್ರವಲ್ಲ, ಅವರು ನಾರದಾಂಶರೆಂದರೆ ಇಡೀ ಭೂಮಂಡಲವನ್ನೇ ಹರಿದಾಸರನ್ನಾಗಿಸಲು ಅವತಾರವೆತ್ತಿದವರು ಅನ್ನುವುದು ಹೆಮ್ಮೆ ಪಡಬೇಕಾದಂಥ ಸಂಗತಿ. ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ತಿರುವಿನ ಘಟ್ಟವಿಲ್ಲದಿದ್ದರೆ ಭಗವಂತನತ್ತ ವಾಲುವುದು ಸಾಧ್ಯವಿಲ್ಲ. ಪುರಂದರದಾಸರ ಬದುಕಲ್ಲಿ ಒಂದು ಸಣ್ಣ ಮೂಗುತಿಯು ಅವರಿಗೆ ಸಂಸಾರ ಬಂಧನದಿಂದ ಮುಕುತಿ ದೊರಕಿಸಿ ಧನಾರ್ಜನೆಯ ದಿಕ್ಕಿನಿಂದ ಜ್ಞಾನಾರ್ಜನೆಯ ದಿಕ್ಕಿನತ್ತ ತಿರುಚಿದ ತಿರುವು ಆಗರ್ಭ ಶ್ರೀಮಂತಿಕೆಯ ಮೇಲೆ ತುಳಸಿ ದಳವನ್ನಿಟ್ಟು ಕೃಷ್ಣಾರ್ಪಣ ಹೇಳಿ ತಾಳ ತಂಬೂರಿ ಹಿಡಿದು ಕಾಲಲ್ಲಿ ಗೆಜ್ಜೆ ಧರಿಸಿ ಶ್ರೀಹರಿಯ ದಾಸರಾಗುವಂತೆ ಮಾಡಿತು. ಕೃಪಣನ ಹೆಂಡತಿಯಾಗಿದ್ದರೂ ದಾನ ಧರ್ಮ ಮಾಡಬಯಸಿ ನಿತ್ಯವೂ ತುಳಸಿ ಪೂಜೆ ಮಾಡುತ್ತಲಿದ್ದ ಶ್ರೀನಿವಾಸ ನಾಯಕನ ಹೆಂಡತಿಯಾದ ಸರಸ್ವತಿಯ ದಾನದ ಇಚ್ಛೆಯನ್ನು ಈಡೇರಿಸಲು ಸ್ವತಃ ತಾನೇ ಆಕೆಯ ಬಳಿ ತೆರಳಿ ಆಕೆಯ ತವರು ಮನೆಯವರು ಆಕೆಗೆ ಕೊಟ್ಟಿದ್ದ ಮೂಗುತಿಯನ್ನು ಸ್ವೀಕರಿಸಿದ ಜಗದೊಡೆಯನ ನಿಚ್ಚಳ ಸಂದೇಶವೆಂದರೆ ದಾನ ಕೊಡುವ ವಸ್ತುವಿನ ಮೇಲೆ ಒಡೆತನವಿರಬೇಕು ಅನ್ನುವುದು. ಯಾರದ್ದೋ ಮನೆಯ ಅಂಗಳದಲ್ಲಿ ಬೆಳೆದಿದ್ದ ಹೂವು ಪತ್ರೆಗಳನ್ನು ಅವರಿಗೆ ಹೇಳದಂತೆ ಕಿತ್ತಿ ತಂದು ದೇವರಿಗೆ ಸಮರ್ಪಿಸಿದರೆ ಅದರ ಪುಣ್ಯವೆಲ್ಲ ಅದರ ಒಡೆಯನಿಗೆ ಮಾತ್ರ ಸಲ್ಲುತ್ತದೆ ಅನ್ನುವುದನ್ನು ಒಡೆಯನೂ ತಿಳಿದುಕೊಂಡಿರಬೇಕು. ಆ ರೀತಿ ಹೇಳದೆ ಕೇಳದೆ ಕದ್ದು ತರುವವರಿಗೂ ಗೊತ್ತಿರಬೇಕು. ಮಗನ ಉಪನಯನ ಮಾಡಬೇಕಿದೆ, ಧನ ಸಹಾಯ ಮಾಡಿ ಅಂತ ಅಂಗಲಾಚೆ ಬರುತ್ತಿದ್ದ ಬ್ರಾಹ್ಮಣನನ್ನು ಇಂದು ನಾಳೆ ಅಂತ ಸತತ 6 ತಿಂಗಳು ತಮ್ಮ ಮನೆಗೆ ಅಲೆದಾಡಿಸಿದ ನವಕೋಟಿ ನಾರಾಯಣರಾದ ಶ್ರೀನಿವಾಸ ನಾಯಕ ಕೊನೆಗೆ ನಾಣ್ಯಗಳ ರಾಶಿಯನ್ನೇ ಬೇಡಿ ಬಂದ ಬ್ರಾಹ್ಮಣನ ಮುಂದೆ ಸುರಿದಾಗ ಈ 6 ತಿಂಗಳು ನಾಯಕರ ಮನೆಗೆ ಅಲೆದಾಡಿದ್ದು ಸಾರ್ಥಕವಾಯಿತು. ಈ ಧನದಲ್ಲಿ ಉಪನಯನವೇನೋ, ನನ್ನ ಮಗನ ವಿವಾಹವನ್ನೂ ಮಾಡಬಹುದು ಅಂಥೇಳಿ ಹಿರಿ ಹಿಗ್ಗಿದ ಬ್ರಾಹ್ಮಣನಿಗೆ ಇದರಲ್ಲಿ ಸವಕಲಾದ ಒಂದೇ ಒಂದು ನಾಣ್ಯ ಮಾತ್ರ ನೀನು ತೆಗೆದುಕೋ ಅಂತ ನಾಯಕರು ಹೇಳಿದಾಗ ಇದರಿಂದ ಕುಪಿತನಾದಂತೆ ನಟಿಸಿದ ಬ್ರಾಹ್ಮಣನು ಅಲ್ಲಿಂದ ಹೊರಟು ಹೋಗಿ ಶ್ರೀನಿವಾಸ ನಾಯಕರು ಮನೆಯಲ್ಲಿಲ್ಲದ ಸಮಯದಲ್ಲಿ ನಿತ್ಯವೂ ತುಳಸಿ ಪೂಜೆ ಮಾಡುತ್ತಲಿದ್ದ ನಾಯಕರ ಹೆಂಡತಿ ಸರಸ್ವತಿಯಲ್ಲಿ ದಾನ ಬೇಡಿದಾಗ ಕೊಡಲು ನನ್ನಲ್ಲಿ ಏನೂ ಇಲ್ಲ, ಇದೆಲ್ಲ ನನ್ನ ಪತಿಯ ಒಡೆತನಕ್ಕೆ ಸೇರಿದ್ದು ಅಂತ ಆಕೆ ಹೇಳುತ್ತಾಳೆ. ನಿಮ್ಮ ತವರು ಮನೆಯವರು ಕೊಟ್ಟ ಮೂಗುತಿ ನಿಮ್ಮಲ್ಲಿಲ್ಲವೇ, ಅದನ್ನೇ ಕೊಡಬಹುದಲ್ಲ ಅಂತ ಬ್ರಾಹ್ಮಣನು ಹೇಳಿದ ಕೂಡಲೇ ಆಕೆ ಒಳಗೆ ಹೋಗಿ ಮೂಗುತಿಯನ್ನು ಬಿಚ್ಚಿ ಆ ಬ್ರಾಹ್ಮಣನಿಗೆ ದಾನವಾಗಿ ಕೊಟ್ಟು ಬಿಡುತ್ತಾಳೆ. ಹೀಗೆ ಮೂಗುತಿಯನ್ನು ದಾನವಾಗಿ ಪಡೆದುಕೊಂಡ ಬ್ರಾಹ್ಮಣನು ನೇರವಾಗಿ ಶ್ರೀನಿವಾಸ ನಾಯಕರ ಅಂಗಡಿಗೆ ಹೋಗಿ ಈ ಮೂಗುತಿಯನ್ನು ಖರೀದಿಸಿ ಹಣ ಕೊಡಲು ವಿನಂತಿಸುತ್ತಾರೆ. ಬ್ರಾಹ್ಮಣನ ಕೈಯಲ್ಲಿದ್ದ ಮೂಗುತಿಯನ್ನು ಶ್ರೀನಿವಾಸ ನಾಯಕರು ನೋಡಿದ ಕೂಡಲೇ
ಇದು ನನ್ನ ಹೆಂಡತಿಯ ಮೂಗಿನಲ್ಲಿದ್ದ ಮೂಗುತಿಯಲ್ಲವೇ ಅಂಥೇಳಿ ಅನುಮಾನಿಸಿ ಯಾವುದಕ್ಕೂ ಪರೀಕ್ಷಿಸುವುದು ಒಳ್ಳೆಯದು ಅಂತ ಆ ಮೂಗುತಿಯನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಅದಕ್ಕೆ ಕೀಲಿ ಹಾಕಿ ಅದನ್ನು ಭದ್ರವಾಗಿ ಮತ್ತೊಂದು ಪೆಟ್ಟಿಗೆಯಲ್ಲಿ ಇಟ್ಟು ಅಂಗಡಿಯ ಬಾಗಿಲಿಗೂ ಬೀಗವನ್ನು ಹಾಕಿ ಸ್ವಲ್ಪ ನಿನ್ನ ಕೆಲಸ ಏನಾದರೂ ಇದ್ದರೆ ಮುಗಿಸಿಕೊಂಡು ಬಾ, ನಾನು ಮನೆಗೆ ಹೋಗಿ ಹಣ ತರುತ್ತೇನೆ ಅಂಥೇಳಿ ಆ ಬ್ರಾಹ್ಮಣನಿಗೆ ಹೇಳಿ ಶ್ರೀನಿವಾಸ ನಾಯಕರು ನೇರವಾಗಿ ಮನೆಗೆ ಹೋಗುತ್ತಾರೆ. ಹೆಂಡತಿಯಾದ ಸರಸ್ವತಿಯನ್ನು ಕರೆದು ನಿನ್ನ ಮೂಗುತಿ ಎಲ್ಲಿ ಅಂತ ಕೇಳುತ್ತಾರೆ. ಅಷ್ಟರಲ್ಲಿ ಶ್ರೀನಿವಾಸ ನಾಯಕರ ಧ್ವನಿ ಕಿವಿಗೆ ಬಿದ್ದ ಕೂಡಲೇ ಕೃಪಣರಾದ ನನ್ನ ಪತಿಯವರಿಗೆ ನಾನೇನಾದರೂ ಮೂಗುತಿಯನ್ನು ಬ್ರಾಹ್ಮಣನಿಗೆ ದಾನ ಕೊಟ್ಟೆ ಅನ್ನುವುದು ತಿಳಿದರೆ ಇದು ಮುಗಿದಂತೆಯ ಕಥೆ ಎಂದು ಭಾವಿಸಿ ನಾನು ಪ್ರಾಣ ಕಳೆದುಕೊಳ್ಳದೆ ಲೇಸೆಂದು ವಿಷದ ಬಟ್ಟಲನ್ನು ಕೈ ಎತ್ತಿಕೊಳ್ಳುವಾಗ ಆ ಬಟ್ಟಲಿನಲ್ಲಿ ಟಕ್ ಅಂತ ಶಬ್ದ ಬರುತ್ತದೆ. ಏನಂತ ನೋಡಿದಾಗ ಅದೇ ಮೂಗುತಿ ಬಟ್ಟಲಲ್ಲಿ ಬಿದ್ದಿರುತ್ತದೆ. ಭಗವಂತನ ಭಕ್ತಳಾಗಿದ್ದ ಸರಸ್ವತಿಗೆ ಈ ಪವಾಡದ ಘಟನೆ ವಿಚಲಿತ ಮಾಡಲಿಲ್ಲ. ಸಂತೋಷದಿಂದ ಪತಿಗೆ ಆ ಮೂಗುತಿಯನ್ನು ಕೊಡುತ್ತಾಳೆ. ಹಾಗಾದರೆ ಅಂಗಡಿಯಲ್ಲಿರುವುದು ಯಾವ ಮೂಗುತಿ ಅಂಥೇಳಿ ಈ ಮೂಗುತಿಯನ್ನು ತೆಗೆದುಕೊಂಡು ಅಂಗಡಿಯ ಬೀಗವನ್ನು ತೆರೆದು ಮೂಗುತಿ ಇಟ್ಟಂಥ ಪೆಟ್ಟಿಗೆ ಬೀಗವನ್ನು ತೆರೆದು ನೋಡಲಾಗಿ ಪೆಟ್ಟಿಗೆಯಲ್ಲಿಟ್ಟಿದ್ದ ಮೂಗುತಿಯು ಅಲ್ಲಿ ಇರುವುದೇ ಇಲ್ಲ. ಇದು ಹೇಗೆ ಸಾಧ್ಯ ಅಂತ ಯೋಚಿಸಿದ ಶ್ರೀನಿವಾಸ ನಾಯಕನು ಅಲ್ಲಿ ನೆರೆದಿದ್ದ ಜನರನ್ನು ಆ ಬ್ರಾಹ್ಮಣನ ಬಗ್ಗೆ ವಿಚಾರಿಸಲಾಗಿ ವಿಠ್ಠಲದೇವರ ಗುಡಿಯತ್ತ ಹೊರಟದ್ದನ್ನು ನೋಡಿದ್ದಾಗಿ ಕೆಲವರು ಹೇಳುತ್ತಾರೆ. ವಿಠ್ಠಲದೇವರ ಗುಡಿಯತ್ತ ಹೋದಾಗ ಆ ಬ್ರಾಹ್ಮಣನು ಗರ್ಭಗುಡಿಗಳಿಗೆ ಪ್ರವೇಶಿಸಿದ, ಹೊರಗೆ ಬಂದದ್ದು ಕಾಣಲಿಲ್ಲ ಅಂತ ಒಬ್ಬನು ನುಡಿದಾಗ ಗರ್ಭಗುಡಿ ಪ್ರವೇಶಿಸಿ ಹಸನ್ಮುಖಿಯಾದ ವಿಠ್ಠಲ ದೇವರನ್ನು ನೋಡಿದ ಶ್ರೀನಿವಾಸ ನಾಯಕರಿಗೆ ಸ್ಪಷ್ಟವಾಗಿ ತಿಳಿದದ್ದೇನೆಂದರೆ ಮೂಗುತಿಯನ್ನು ದಾನವಾಗಿ ಪಡೆದು ನನಗೆ ಮಾರಲಿಕ್ಕೆ ಬಂದದ್ದು ಈ ವಿಠ್ಠಲನೇ ಅನ್ನುವುದು, ಮತ್ತು ನನ್ನ ಹೆಂಡತಿಯಾದ ಸರಸ್ವತಿಯೇ ನನಗೆ ಭಗವಂತನನ್ನು ದರ್ಶಿಸಿದಳು ಅನ್ನುವ ಸತ್ಯವು. ಈ ಎಲ್ಲ ದೃಷ್ಟಾಂತವನ್ನು ಹೆಂಡತಿಯಾದ ಸರಸ್ವತಿಗೆ ತಿಳಿಸಲಾಗಿ ಆಕೆಯು ಹಿರಿಯರಿ ಹಿಗ್ಗಿದಳು. ದಾನ ಕೊಡಬೇಕೆಂಬ ತನ್ನ ಬಯಕೆಯನ್ನು ಸಾಕ್ಷಾತ್ ಭಗವಂತನೇ ದಾನ ಸ್ವೀಕರಿಸಿ ಈಡೇರಿಸಿದನಲ್ಲ ಎಂಬ ಹೆಮ್ಮೆಯಲ್ಲಿ ಬಹಳ ಹಿಗ್ಗಿದಳು. ಇದು ನಿತ್ಯವೂ ತುಳಸಿ ಪೂಜೆ ಮಾಡುವ ಮಹಿಳೆಯರಿಗೆ ಭಗವಂತ ಮಾಡ್ತಕ್ಕಂಥ ಕೃಪೆ. ರಾಗಿಯ ತಂದೀರ ಭಿಕ್ಷಕ್ಕೆ ರಾಗಿಯ ತಂದೀರ, ಯೋಗ್ಯರಾಗಿ ಭೋಗ್ಯರಾಗಿ ಅಂತ ಹಾಡಿದ ಪುರಂದರರ ಹಾಡು ಭೋಗ ಪಡುವುದು ಕೂಡ ಯೋಗದಿಂದಲೇ. ಅನ್ನಬ್ರಹ್ಮವೆಂದೇ ಖ್ಯಾತವಾದ ಉಡುಪಿಗೆ ಹೋಗಿ ಶ್ರೀಕೃಷ್ಣನ ಪ್ರಸಾದವೆಂದು ವಿವಿಧ ಬಗೆಯ ಭಕ್ಷ್ಯಭೋಜ್ಯಗಳನ್ನು ಭಕ್ಷಿಸುತ್ತೇವಲ್ಲವೇ, ಇದು ಯೋಗ್ಯರಾಗಿ ಭೋಗಿಸುವ ಭೋಗ್ಯ. ಹಣವಿದೆ ಅಂತ ಅಯೋಗ್ಯರಾಗಿ ಎಲ್ಲೆಂದರಲ್ಲಿ ಏನೆಂದರದನ್ನು ಭೋಗಿಸುವ ಭೋಗಿಗಳಾಗದೆ ಯೋಗ್ಯರಾಗಿ ಭೋಗ್ಯರಾದವರ ಭಕ್ತಿಯನ್ನು ಭಗವಂತನು ಸ್ವೀಕರಿಸುತ್ತಾನೆ ಅನ್ನುವುದನ್ನು ಪುರಂದರದಾಸರು ನಮಗೆ ಹೇಳಿದಂತೆ ನಡೆಯುವ ಪ್ರಯತ್ನವನ್ನು ಮಾಡೋಣ. ನಮ್ಮೆಲ್ಲರಿಗೂ ದಾಸರ ಸತ್ವವನ್ನು ತಿಳಿಸಿಕೊಟ್ಟ ವಿದ್ಯಾವಾಚಸ್ಪತಿ ಡಾಕ್ಟರ್ ಅರುಳಮಳ್ಳಿಗೆ ಪಾರ್ಥಸಾರಥಿಯವರ ಬದುಕಿನಲ್ಲಿ ಕೂಡ ಒಂದು ತಿರುವಿನ ಘಟ್ಟ ನಡೆಯುತ್ತದೆ. 1982ರಲ್ಲಿ ಬೆಂಗಳೂರಿನ ಮತ್ತಿಕೆರೆಯಲ್ಲಿ ನಡೆದ ಅಖಿಲ ಕರ್ನಾಟಕ ದಾಸ ವ್ಯಾಸ ಸಾಹಿತ್ಯ ಸಮ್ಮೇಳನದಲ್ಲಿ ಡಾಕ್ಟರ್ ಜಿ ವರದರಾಜರಾಯರು ಪುರಂದರದಾಸರ ರಚನೆಗಳ ಸಂಗ್ರಹ ಕಾರ್ಯದಲ್ಲಿ ತೃಪ್ತಿಕರ ಪ್ರಗತಿ ಆಗಿರಲಿದಿರುವುದು ಬೇಸರದ ಸಂಗತಿ ಅಂತ ನುಡಿದದ್ದನ್ನೇ ಗಂಭೀರವಾಗಿ ಪರಿಗಣಿಸಿದ ಡಾಕ್ಟರ್ ಅರುಳುಮಲ್ಲಿಗೆ ಪಾರ್ಥಸಾರಥಿಯವರು ದಾಸರೆಂಬುವರ ಹುಟ್ಟೂರು ಪ್ರದೇಶ ಓಡಾಡಿದ ಸ್ಥಳಗಳಿಗೆ ಖುದ್ದಾಗಿ ಅನೇಕ ಬಾರಿ ಸುತ್ತಾಡಿ ಭೇಟಿ ಕೊಟ್ಟು 40ಕ್ಕೂ ಹೆಚ್ಚು ಗ್ರಂಥಗಳನ್ನು ರಚಿಸಿ ಅಮೇರಿಕಾ, ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಕೆನಡಾ, ಹಾಂಗ್ಕಾಂಗ್, ನ್ಯೂಜಿಲೆಂಡ್, ಇಟಲಿ, ಫ್ರಾನ್ಸ್, ಸ್ವಿಟ್ಜರ್ಲ್ಯಾಂಡ್, ವೆಸ್ಟ್ ಇಂಡೀಸ್, ಸಿಂಗಾಪುರ, ಬಹರಿನ್, ಕತಾರ್, ಅಬುದಾಬಿ, ಮಸ್ಕಾಟ್, ದುಬೈ, ಶಾರ್ಜಾಗಳಲ್ಲಿ ದಾಸ ಸಾಹಿತ್ಯದ ಬಗ್ಗೆ ಉಪನ್ಯಾಸ ನೀಡಿದ್ದೂ ಅಲ್ಲದೆ ಅರೇಬಿಕ್ ಭಾಷೆಯಲ್ಲಿ ಪುರಂದರದಾಸರ ಕೃತಿಗಳು ಹೊರಬರಲಿಕ್ಕೆ ಮತ್ತು ವಿಶ್ವಕ್ಕೆಲ್ಲ
ಪುರಂದರದಾಸರೇ ದಾಸರೆಂಬುದನ್ನು ಜಗತ್ತಿಗೆ ತಿಳಿಸಲು ಘಮ ಘಮ ಪರಿಮಳ ಬೀರುತ್ತಾ ಸದಾ ಅರಳುತ್ತಿರುವ ಡಾಕ್ಟರ್ ಅರಳುಮಲ್ಲಿಗೆ ಇವರನ್ನು ನೇಮಿಸಿ ಶತ್ರು ಚೀನಾ ದೇಶ ನಮ್ಮ ಬೆನ್ನಿಗೆ ಚೂರಿರಿಯಲು ಹಿಂದಿ ಚೀನಾ ಭಾಯಿ ಭಾಯಿ ಅಂತ ಉಚ್ಚರಿಸಿತು ಅಂತ ಎಲ್ಲರೂ ಮಾತನಾಡುತ್ತಾರೆ. ಅದಕ್ಕೆ ತದ್ವಿರುದ್ಧವಾಗಿ ತಮ್ಮ ಅರೇಬಿಕ್ ಭಾಷೆಗೆ ಪುರಂದರದಾಸರ ಕೀರ್ತನೆಗಳನ್ನು ಅನುವಾದಿಸಿಕೊಂಡು ಒಪ್ಪಿಕೊಂಡು ಹರಿದಾಸ ಸಾಹಿತ್ಯ ದುಬಾಯಿ ಭಾಯಿ ಭಾಯಿ ಅನ್ನುವಂತೆ ಮಾಡಿದ ಪಾರ್ಥಸಾರಥಿಯವರ ಕಾರ್ಯ ಅಗಾಧವಾದದ್ದು ಅಂತ ಪಂಡರೀನಾಥ ಗಲಗಲಿಯವರು ಹೇಳುತ್ತಾರೆ. ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಶಿವರಾಜ್ ವಿ ಪಾಟೀಲ್ ಅವರು ಕೂಡ ತಮ್ಮದೇ ಶಬ್ದದಲ್ಲಿ ಅರಳುಮಲ್ಲಿಗೆ ಪಾರ್ಥಸಾರಥಿಯವರನ್ನು ಕೊಂಡಾಡುತ್ತಾರೆ. ಬೆಂಗಳೂರಿನ ನಿಸರ್ಗ ಬಡಾವಣೆಯಲ್ಲಿ ಶ್ರೀ ವಿ.ಎನ್. ಲಕ್ಷ್ಮೀನಾರಾಯಣ ಅವರು ಹರಿದಾಸರ ಭಕ್ತರಿಗಾಗಿ ಪುರಂದರ ಮಂಟಪವನ್ನು ನಿರ್ಮಿಸಿದ್ದಾರೆ. ಹಂಪಿಯಲ್ಲಿರುವ ಪುರಂದರದಾಸರ ಮೂಲ ಮಂಟಪದಲ್ಲಿ ಸ್ವಲ್ಪ ಹೊತ್ತು ತಂಗಿದ್ದು ಪುರಂದರದಾಸರನ್ನು ನೆನೆದು ಮನ್ಮನೋಭೀಷ್ಟ ವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ಒಂದೇ ದಾಸಶ್ರೇಷ್ಠಂ ದಯಾನಿಧಿಂ ಅಂತ ಅವರನ್ನು ಸ್ತುತಿಸಿದರೆ ನಮ್ಮೆಲ್ಲ ಯೋಗ್ಯ ಬಯಕೆಗಳು ಈಡೇರುವುದರಲ್ಲಿ ಸಂದೇಹವಿಲ್ಲ. ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ.